ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಕ್ಯಾಂಪಸ್ ಇನ್ಫಾರ್ಮೇಶನ್ ಸಿಸ್ಟಮ್ನಾಗ ವಿ ಆರ್ ಗಿವಿಂಗ್ ದ ಇನ್ಫಾರ್ಮೇಶನ್ ಅಬೌಟ್ ಕ್ಯಾಂಪಸ್ ಅಥವಾ ಕಾಲೇಜ್ ಏನಾರ ಅನ್ಕೋ, ಹೆಸರು ಚೇಂಜ್ ಅಷ್ಟೇ, ಬಟ್ ಕಂಟೆಂಟ್ ಅಲ್ಲಿ ಅಂತಂದ್ರೆ ಇನ್ಫಾರ್ಮೇಶನ್ ಅಬೌಟ್ ದ ಕಾಲೇಜ್ ಟು ದ ಸ್ಟೂಡೆಂಟ್ಸ್. ಆ ಇನ್ಫಾರ್ಮೇಶನ್ ಅಂದ್ರೆ ನಾವು ಈ ಅಪ್ಲಿಕೇಶನ್ ಕೊಡ್ಲಿಕ್ಕೆ. ಓಕೆ, ಸೊ ಆಕ್ಟಿವಿಟೀಸ್ ಇರ್ತಾವ, ಅದು ತೋರಿಸ್ತೀನಿ ನಿಮ್ಗೆ ರನ್ ಮಾಡಿ. ಸೊ ಇಲ್ಲಿ ಅಂತಂದ್ರೆ ಪ್ರಾಜೆಕ್ಟ್ ರನ್ ಮಾಡಬೇಕು ಅಂತಂದ್ರೆ ಫಸ್ಟ್ ನಿನ್ ಸಿಸ್ಟಮ್ನಾಗ ಅಲ್ಲಿ ಕಾಲೇಜ್ನ ಸಿಸ್ಟಮ್ನಾಗ ನಾನು ಏನ್ ಮಾಡಿದ್ವಿ, ಸಿ ಡ್ರೈವ್ನ ಇಟ್ಟಿರ್ತೀವಿ ಪ್ರಾಜೆಕ್ಟ್. ಸೊ ನೀ ಏನ್ ಮಾಡು, ದಿಸ್ ಪಿ ಸಿ ಓಪನ್ ಮಾಡು, ಸಿ ಡ್ರೈವ್ ಹೋಗು, ಸಿ ಡ್ರೈವ್ನ ಪ್ರಾಜೆಕ್ಟ್ಸ್ ಅಂತ ಒಂದು ಫೋಲ್ಡರ್ ಇರ್ತದೆ. ಆ ಪ್ರಾಜೆಕ್ಟ್ಸ್ ಫೋಲ್ಡರ್ ಓಪನ್ ಮಾಡು. ಇಲ್ಲಿ ಕ್ಯಾಂಪಸ್ ಇನ್ಫೋ ಅಂತ ಒಂದು ಫೋಲ್ಡರ್ ಅದ, ಇದು ನಿನ್ ಪ್ರಾಜೆಕ್ಟ್. ಅದು ಓಪನ್ ಮಾಡಿ ಇಲ್ಲಿ ಸರ್ವರ್ ಡಾಟ್ ಬಿ ಐ ಟಿ ಅಂತ ಒಂದು ಫೈಲ್ ಅದ. ಆ ಸರ್ವರ್ ಡಾಟ್ ಬಿ ಐ ಟಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋಣ, ಅದು ಜಾಂಗೋ ಕ್ಲಾಸ್ ಅಟೆಂಡ್ ಮಾಡಿದ್ದಿ ಅಂದ್ರೆ ಇದನ್ನ ಅಲ್ಲಿ ಮೇಕ್ ಮೈಗ್ರೇಷನ್, ಮೈಗ್ರೇಟ್ ಅವೆಲ್ಲ ಇನ್ಫಾರ್ಮೇಶನ್ ಇದ್ರೊಳಗಿರ್ತದೆ. ಸೊ ಅದು ಆಟೋಮೆಟಿಕ್ ಕ್ಲಿಕ್ ಮಾಡಿದ ತಕ್ಷಣ ಅದು ರನ್ ಆಗಲಿ ಸ್ಟಾರ್ಟ್ ಆಗ್ತದೆ. ರನ್ ಆಗಿ ಕ್ವಿಟ್ ದ ಸರ್ವರ್ ಕಂಟ್ರೋಲ್ ಬ್ರೇಕ್ ಅಂತ ಬಂತು ಅಂದ್ರೆ ಏನು ಎರರ್ಸ್ ಇಲ್ಲ ಅಂತ ಅರ್ಥ. ಸೊ ಈಗ ಇಲ್ಲಿ ಏನೋ ಎರರ್ಸ್ ಇಲ್ಲ ಅಪ್ಲಿಕೇಶನ್. ಇದು ಮಿನಿಮೈಸ್ ಮಾಡಬೇಕು, ಕ್ಲೋಸ್ ಮಾಡಬಾರ್ದು. ಇದಕ್ಕಿಂತ ಮೊದಲು ಯಾರನ್ನ ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಿದ್ರೆ ಎಲ್ಲ ಕ್ಲೋಸ್ ಮಾಡು, ಡೆಸ್ಕ್ಟಾಪ್ ಚಾಲು ಮಾಡ್ಬೇಕಿದು. ನೆಕ್ಸ್ಟ್ ಇದು ರನ್ ಮಾಡಿದ್ಮೇಲೆ ಇಲ್ಲಿ ಪ್ರಾಜೆಕ್ಟ್ ಅಂತ ಒಂದು ಫೈಲ್ ಇರ್ತದೆ. ಆ ಪ್ರಾಜೆಕ್ಟ್ ಫೈಲ್ ಡಬಲ್ ಕ್ಲಿಕ್ ಮಾಡೋಣ, ಅದು ಇನ್ಫಾರ್ಮೇಶನ್ ಅಪ್ಲಿಕೇಶನ್ ಓಪನ್ ಆಗ್ತದೆ. ಏನೇನು ಇನ್ಫಾರ್ಮೇಶನ್ ತೋರಿಸ್ತೀವಿ, ನಮ್ಮಲ್ಲಿ ಯಾರ ಸ್ಟಾಫ್ ಇದ್ದಾರ ಸ್ಟಾಫ್ ಇನ್ಫಾರ್ಮೇಶನ್ ಕೊಡ್ತೀವಿ. ಯಾಕಂದ್ರೆ ಯಾವುದೇ ಕಾಲೇಜ್ನಾಗ ಟೀಚಿಂಗ್ ಸ್ಟಾಫ್ ಯಾರದ ಏನಾರ ಆ ಇನ್ಫಾರ್ಮೇಶನ್ ಬೇಕು. ಅದ್ರ ಸಲುವಾಗಿ ವ್ಯೂ ಸ್ಟಾಫ್ನಾಗ ಅದು ಇನ್ಫಾರ್ಮೇಶನ್ ತೋರಿಸ್ತೀವಿ. ನೆಕ್ಸ್ಟ್ ವ್ಯೂ ಎಕ್ಸಾಮ್ ಡೇಟ್ ಯಾವಾಗ ಡಿಸೈಡ್ ಆಯ್ತು ಅಂತಂದ್ರೆ ಅದ್ರ ಇನ್ಫಾರ್ಮೇಶನ್ ಕೂಡ ಹಾಕ್ತೀವಿ. ನೆಕ್ಸ್ಟ್ ವ್ಯೂ ಈವೆಂಟ್ಸ್, ಕಾಲೇಜ್ನಾಗ ಏನೇನು ಫಂಕ್ಷನ್ಸ್ಗಳು ನಡೀತಾವ ಆ ಫಂಕ್ಷನ್ಗಳ ಇನ್ಫಾರ್ಮೇಶನ್ ತೋರಿಸ್ಬೇಕಾಗಿದೆ, ವ್ಯೂ ಈವೆಂಟ್ಸ್ ತೋರಿಸ್ತೀವಿ. ಈಗ ಇನ್ಫಾರ್ಮೇಶನ್ ಹಾಕ್ಯಾರ ಯಾರು ಹಾಕಿದ್ರೆ ಇಲ್ಲಿ ಕಾಣಿಸ್ಬೇಕಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಲಾಗಿನ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ನಮ್ಮ ಲಾಗಿನ್ನಾಗ ವಿ ಹ್ಯಾವ್ 2 ಯೂಸರ್ಸ್, ಒಂದು ಅಡ್ಮಿನಿಸ್ಟ್ರೇಟರ್, ಇನ್ನೊಂದು ಆಪರೇಟರ್. ಫಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗ್ತೀವಿ. ಅಡ್ಮಿನಿಸ್ಟ್ರೇಟರ್ನ ಲಾಗಿನ್ ಆಗಿ ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕ್ತೀವಿ. ಇದು ಇಮೇಲ್ ಐ ಡಿ ಪಾಸ್ವರ್ಡ್ ನೆನಪಿಟ್ಕೋಬೇಕು. ಓಕೆ, admin@gmail.com, admin@gmail.com, ಪಾಸ್ವರ್ಡ್ admin123 ನೆನಪಿಟ್ಕೋತೆ ಬರ್ಕೋತೇ ಇರು. ಯೂಸರ್ ಆಮೇಲೆ ನಾನು ಫೋನ್ ಹಚ್ಚಿ ಮೆಸೇಜ್ ಮಾಡಿದ್ರೆ ಬೈಸ್ಕೋತೀವಿ, ನೆನಪಿಟ್ಕೋಬೇಕು ಇಲ್ಲ ಬರೆದಿಟ್ಕೋಬೇಕು. ಯೂಸರ್ ನೇಮ್ admin@gmail.com ಇಮೇಲ್ ಐ ಡಿ, ಪಾಸ್ವರ್ಡ್ ಬಂದು admin123. ಲಾಗಿನ್ ಆದ ತಕ್ಷಣ ಇವ ಏನ್ ಮಾಡ್ತಾನೆ ಅಂದ್ರೆ ಅಡ್ಮಿನಿಸ್ಟ್ರೇಟರ್ ಹೆಂಗಂದ್ರೆ ಪ್ರಿನ್ಸಿಪಲ್ ಇದ್ದಾನೆ. ಪ್ರಿನ್ಸಿಪಲ್ ಏನೇನ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ಅವ್ರ ಅಂಡರ್ನಾಗ ಯಾರು ವರ್ಕ್ ಮಾಡ್ತಾರೆ ಅವ್ರಿಗೆ ರಿಜಿಸ್ಟರ್ ಮಾಡ್ಬೋದು. ಈಗ ನಾ ಇಲ್ಲಿ ಕಾಲೇಜಾಗ ವರ್ಕ್ ಮಾಡ್ಲಿಕ್ಕೆ ಅಂತಂದ್ರೆ ಅಥವಾ ಲೈಬ್ರರಿನ ವರ್ಕ್ ಮಾಡ್ಲಿಕ್ಕೆ ಲೈಬ್ರರಿನ ಅವ್ರು ಆಡ್ ಮಾಡ್ತಾರೆ. ಅಕೌಂಟೆಂಟ್ ಇರ್ತಾರೆ, ಅವ್ರಿಗೆ ಆಡ್ ಮಾಡೋದು ಅವರು. ಸಿಸ್ಟಮ್ ಆಪರೇಟ್ ಮಾಡ್ಲಿಕ್ಕೆ ಯಾರೋ ಒಬ್ರಿಗೆ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಆಡ್ ಮಾಡೋದು ಆಪರೇಟರ್ಗೆ ಆಡ್ ಮಾಡೋದು ಅಡ್ಮಿನಿಸ್ಟ್ರೇಟರ್ ಅಂದ್ರೆ ಪ್ರಿನ್ಸಿಪಲ್ ಸರ್ ಮಾಡ್ತಾರೆ. ಈಗ ಎಕ್ಸಾಂಪಲ್, ಈಗ ನಿನ್ನ ಹೆಸರು ಹಾಕೋದು ಏನದ, ಸಾಯಿ ಕುಮಾರ್ಲಾ, ಸಾಯಿ SAI@gmail.com, ಮೊಬೈಲ್ ನಂಬರ್ ನೆಕ್ಸ್ಟ್ ಪಾಸ್ವರ್ಡ್ ಸಾಯಿ ಅಂತ ಹೇಳ್ತೀನಿ. ಇನ್ನೊಂದ್ಸತಿ ಸಾಯಿ ಅಂತ ಪಾಸ್ವರ್ಡ್ ಕ್ಲಿಕ್ ಆನ್ ಸಬ್ಮಿಟ್. ಸೊ ನಿನಗೆ ಆಪರೇಟರ್ ಅಂತ ರಿಜಿಸ್ಟರ್ ಮಾಡ್ಕೊಂಡ್ರೆ ಯಾರ್ಯಾರು ಆಪರೇಟರ್ಸ್ ಎಲ್ಲ ನೋಡ್ಬೇಕಾಗ್ಯದ. ಈ ಕ್ಯಾನ್ ಸಿ ದ ಆಪರೇಟರ್ಸ್. ಯಾರು ವೀರೇಶ್ ನಾವು ಬಿಟ್ಟು ಹೋಗ್ಯಾನ, ಡಿಲೀಟ್ ಅಂತ ಕ್ಲಿಕ್ ಮಾಡ್ತಾರೆ, ಅವ್ನು ಮತ್ತೆ ಲಾಗಿನ್ ಆಗ್ಲಿಕ್ಕೆ ಬರಂಗಿಲ್ಲ ಅವನಿಗೆ. ನೆಕ್ಸ್ಟ್ ವ್ಯೂ ಸ್ಟಾಫ್, ಯಾರ್ಯಾರು ಸ್ಟಾಫ್ ಇದ್ದಾರೆ ನೋಡ್ಬೋದು, ಬಿಟ್ಟು ಹೋಗ್ಯಾರ ಅಂದ್ರೆ ಡಿಲೀಟ್ ಮಾಡ್ಬೋದು. ನೆಕ್ಸ್ಟ್ ವ್ಯೂ ಅಡ್ಮಿಷನ್ನಾಗ ಯಾರ್ಯಾರು ಹುಡುಗರದ ಇನ್ಫಾರ್ಮೇಶನ್ ಅಡ್ಮಿಷನ್ ಆಗ್ಯದ ಅವ್ರದ್ದು ಇನ್ಫಾರ್ಮೇಶನ್ ತೋರಿಸ್ತಾರೆ. ವ್ಯೂ ಎಕ್ಸಾಮ್ಸ್, ಯಾವಾಗ ಎಕ್ಸಾಮ್ಸ್ ಅವಂತೆ ಆಡ್ ಮಾಡಿದ್ದು ಇನ್ಫಾರ್ಮೇಶನ್ ನೋಡ್ಬೋದು. ವ್ಯೂ ಈವೆಂಟ್ಸ್, ಏನೇನು ಈವೆಂಟ್ಸ್ ಆಡ್ ಮಾಡ್ರೆ ಇದು ಈವೆಂಟ್ ಬ್ಯಾಡ್ ಅನ್ಸ್ತು ಅಂದ್ರೆ ಡಿಲೀಟ್ ಮಾಡ್ಬೋದು, ಲಾಗ್ಔಟ್ ಮಾಡ್ತಾರೆ. ಇದು ಆಡ್ ಯಾರು ಮಾಡ್ತಾರ, ಇಟ್ ಇಸ್ ದ ಆಪರೇಟರ್ ಅಂತ ಲಾಗಿನ್ ಆಗ್ತಾರೆ. ಈಗ ನಿನ್ನ ಹೆಸರು ಮೇಲೆ ಆಪರೇಟರ್ ಕೊಟ್ಟಿನಿ, SAI@gmail.com, ಪಾಸ್ವರ್ಡ್ ಸಾಯಿ. ಇದನ್ನ ಎಲ್ಲಿ ಇನ್ನೊಬ್ರು ಯೂಸರ್ ಹೆಸರು ಮೇಲೆ ರಿಜಿಸ್ಟರ್ ಮಾಡ್ಕೋಬಹುದು. ಅಡ್ಮಿನಿಸ್ಟ್ರೇಟರ್ ಫಿಕ್ಸ್ ಇರ್ತದೆ. ಇಲ್ಲಿ ಹೊಸ ಸ್ಟಾಫ್ ಆಡ್ ಆಗ್ಯಾರ, ಅವಾಗ ನೀ ಏನ್ ಮಾಡ್ತಿ, ಆಡ್ ಸ್ಟಾಫ್ ಅಂತ ಕ್ಲಿಕ್ ಮಾಡು, ಸ್ಟಾಫ್ ಇನ್ಫಾರ್ಮೇಶನ್ ಆಡ್ ಮಾಡ್ತಿ. ಸ್ಟಾಫ್ ಇನ್ಫಾರ್ಮೇಶನ್ ಸೇ ಅರುಣ್. ನೆಕ್ಸ್ಟ್ ಆನ್ ದಿ ಇಮೇಲ್ ಐ ಡಿ arun@gmail.com. ನೆಕ್ಸ್ಟ್ ಆನ್ ದ ಡೇಟ್ ಆಫ್ ಜಾಯ್ನಿಂಗ್, ಯಾವತ್ತು ಡೇಟ್ ಆಗಿ ಜಾಯ್ನ್ ಆಗ್ಯಾನ ಆ ಡೇಟ್ ಆಫ್ ಜಾಯ್ನಿಂಗ್ ಇನ್ಫಾರ್ಮೇಶನ್ ಆಡ್ ಮಾಡ್ತೀವಿ. ನೆಕ್ಸ್ಟ್ ಆನ್ ಡೇಟ್ ಆಫ್ ಬರ್ತ್ ಅದ, ಡೇಟ್ ಆಫ್ ಬರ್ತ್ನು ಇದ್ರೊಳಗ ಆಡ್ ಮಾಡ್ಕೋ, 1986 ಅಂತ. ನೆಕ್ಸ್ಟ್ ಮೇಲ್ ಫಿಮೇಲ್, ಮೇಲ್ ಇದಾನ, ಅವನದು ಎಜುಕೇಶನ್ ಕ್ವಾಲಿಫಿಕೇಶನ್ M.Tech ಕಂಪ್ಲೀಟ್ ಆಗ್ಯದ. ಆ ಐ ಡಿ ಪ್ರೂಫ್ ಏನು ಕೊಟ್ಟನ, ಐ ಡಿ ಪ್ರೂಫ್ ಕೊಟ್ಟು ಅದ್ರದ್ದೊಂದು ನಂಬರ್ ಆಡ್ ಮಾಡ್ತೀವಿ.
ನೆಕ್ಸ್ಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಎಷ್ಟದ ಸೇ ವರ್ಕ್ ಫಸ್ಟ್ ಫ್ರೆಷರ್ನ ಮೊದಲು ಎಲ್ಲಿ ವರ್ಕ್ ಮಾಡ್ಯಾನ ಎಲ್ಲೂ ವರ್ಕ್ ಮಾಡಿಲ್ಲ ನಾಟ್ ಅಪ್ಲಿಕೇಬಲ್. ನೆಕ್ಸ್ಟ್ ಅವ್ನ ಡೆಸಿಗ್ನೇಷನ್ ಏನದ, ಡೆಸಿಗ್ನೇಷನ್ ಇಸ್ ಹಿ ಈಸ್ ಅ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಕೊಡೋಣ. ನೆಕ್ಸ್ಟ್ ಪ್ರೀವಿಯಸ್ ವರ್ಕಿಂಗ್ ಪ್ಲೇಸ್ ಇಲ್ಲ, ಡಿಪಾರ್ಟ್ಮೆಂಟ್ ಸಿ ಎಸ್ ವರ್ಕ್ ಮಾಡ್ಲಿಕ್ಕೆ ಅವನಿಗೆ ಒಂದು ಪಾಸ್ವರ್ಡ್ ನಾವೇ ಸೆಟ್ ಮಾಡ್ಕೊಡ್ತೀವಿ, ದಟ್ ಇಸ್ ಅರೌಂಡ್. ನೆಕ್ಸ್ಟ್ ಅವ ಮಾರ್ಕ್ಸ್ ಡೀಟೇಲ್ಸ್, ಅವನದು ಯಾವ ಮಾರ್ಕ್ಸ್ ಇಂದ ಇನ್ಫಾರ್ಮೇಶನ್ ಅಂದರೆ ಎಜುಕೇಶನ್ ಡೀಟೇಲ್ಸ್ ಒಂದು ಮಾಸ್ಟರ್ ಡಿಗ್ರಿ ಆಗ್ಯದ ಆ ಇನ್ಫಾರ್ಮೇಶನ್ ಸೆಲೆಕ್ಟ್ ಮಾಡ್ತೀವಿ, ಮಾಡಿ ಸಬ್ಮಿಟ್. ಸೊ ರಿಜಿಸ್ಟರ್ ಸಕ್ಸಸ್ಫುಲ್ ಅಂದ್ರೆ ಒಂದು ಸ್ಟಾಫಿಗೆ ಆ್ಯಡ್ ಮಾಡಿದೆ. ಅದೇ ರೀತಿಯೊಳಗೆ ಸ್ಟೂಡೆಂಟ್ಸ್ ಒಳಗೆ ಆ್ಯಡ್ ಮಾಡೋದು. ಸೊ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಫಾರ್ಮ್ ಇರ್ತದೆ, ಆ ಇನ್ಫಾರ್ಮೇಶನ್ ಆ್ಯಡ್ ಮಾಡ್ತಾರೆ. ನೆಕ್ಸ್ಟ್ ಎಕ್ಸಾಮ್ಸ್ಗಳವ, ಎಕ್ಸಾಮ್ ಯಾವಾಗದ, ಏನು ಇಂಟರ್ನಲ್ ಅದನ, ಲ್ಯಾಬ್ ಎಕ್ಸಾಮ್ ಅದನ, ಎಕ್ಸ್ಟರ್ನಲ್ ಅದನ. ಸೇ ಎಕ್ಸ್ಟರ್ನಲ್ ಎಕ್ಸಾಮ್ ಅದ, ಡೇಟ್ 16th ನಿಮ್ಮದು. ಸೊ 16. ನೆಕ್ಸ್ಟ್ ಎಂಟ್ರಿ ಡೀಟೇಲ್ಸ್ ನಿಮ್ದು 6th ಸೆಮ್ ಥಿಯರಿ ಎಕ್ಸಾಮ್ಸ್. ನೆಕ್ಸ್ಟ್ ಯಾರ ನಂಬರ್ ನಿಮ್ಗೆ ಏನಾರ ಇನ್ಫಾರ್ಮೇಶನ್ ಕೇಳಬೇಕು ಅಂತಂದ್ರೆ ಇನ್ಫಾರ್ಮೇಶನ್ ಸಲಕ್ ಅವ್ರ ಮೊಬೈಲ್ ನಂಬರ್ ಹಾಕ್ತೀವಿ, ಕ್ಲಿಕ್ ಆನ್ ಸಬ್ಮಿಟ್. ಸೊ ಅದು ಇನ್ಫಾರ್ಮೇಶನ್ ಆ್ಯಡ್ ಆಯ್ತು. ನೆಕ್ಸ್ಟ್ ಕಾಲೇಜ್ನ ಒಂದು ಏನೋ ಈವೆಂಟ್ ಇರೋದು, ಈವೆಂಟ್ ಇನ್ಫಾರ್ಮೇಶನ್ ಆ್ಯಡ್ ಮಾಡೋದು. ಈವೆಂಟ್ ಇಲ್ಲ ನೋಡಿ, ಏನು ಸ್ಪೋರ್ಟ್ಸ್ ಅದನೋ, ಕಾನ್ಫರೆನ್ಸ್ ಅದನೋ, ವರ್ಕ್ಶಾಪ್ ಅದನೋ, ರ್ಯಾಲಿ ಅದನೋ, ಸ್ಪೋರ್ಟ್ಸ್ ಇದನ್ನು ಸೆಲೆಕ್ಟ್ ಮಾಡ್ತೀವಿ. ಸೇ ರ್ಯಾಲಿ ಕೊಡ್ಬೇಕಾಗ್ಯದ, ಸೇ ಈವೆಂಟ್ ನೀವು ಎದ್ರ ಸಲಾಗ ರ್ಯಾಲಿ ಕೊಡ್ಲಿಕ್ಕತ್ತೀರಿ, ಸೇ ಎದಕ್ಕೆ ಕೊಡ್ತೀರಿ, ವಿವೇಕಾನಂದ ಅದು ಹಮೇಶ ಅದು ವಿವೇಕಾನಂದ ಬರ್ತ್ಡೇ ಸೆಲೆಬ್ರೇಷನ್. ಈವೆಂಟ್ ಡೀಟೇಲ್ಸ್ ಬರ್ತ್ಡೇ ಆನಿವರ್ಸರಿ, NIVRS ಆನಿವರ್ಸರಿ ಸ್ಪೇಸ್ ಕೊಡು, ಬೆಲೆ ಮಿಸ್ಟೇಕ್ ಮಾಡ್ತಾನೆ. ಆನಿವರ್ಸರಿ ಆ್ಯಡ್ ಮಾಡು, ಎಂದ ಡೇಟ್ ಒಂದು ಡೇಟ್ ಕೊಡ್ತೀವಿ. ನೆಕ್ಸ್ಟ್ ಕಾಂಟ್ಯಾಕ್ಟ್ ನಂಬರ್, ಆನಿವರ್ಸರಿ ಒಳಗೆ ಏನಾರ ಪಾರ್ಟಿಸಿಪೇಷನ್ಸ್ ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು, ಕಾಂಟ್ಯಾಕ್ಟ್ ನಂಬರ್ ಕೊಡು, ಕ್ಲಿಕ್ ಆನ್ ಸಬ್ಮಿಟ್. ಸೊ ಹಿಂಗೆಲ್ಲ ಈವೆಂಟ್ಸ್ಗಳು ಏನಾವ ಆ್ಯಡ್ ಮಾಡ್ತಾರೆ. ಆ್ಯಡ್ ಮಾಡಿದ್ದು ಹುಡುಗರು ಎಲ್ಲಿ ನೋಡಬೇಕು, ಹುಡುಗರು ನೋಡ್ಲಿಕ್ಕೆ ಇಲ್ಲಿ ತೋರಿಸ್ತೀವಿ. ಸೇ ವ್ಯೂ ಸ್ಟಾಫ್, ಯಾರ್ಯಾರ ಸ್ಟಾಫರ ನೋಡ್ತೀವಿ ನಾವು. ಸೇ ಈಗ ಅರುಣ್ ಅಂತ ಸ್ಟಾಫ್ನ ಅರುಣ್ ಸ್ಟಾಫ್ ಆ್ಯಡ್ ಮಾಡಿದ್ದು ನೋಡ್ಬೋದು. ನೆಕ್ಸ್ಟ್ ಎಕ್ಸಾಮ್ಸ್ ಬಗ್ಗೆ ಇನ್ಫಾರ್ಮೇಶನ್ ಇತ್ತು ಅಂದ್ರೆ ವ್ಯೂ ಎಕ್ಸಾಮ್ಸ್ ಅಂದಾಗ 6th ಸೆಮ್ ಎಕ್ಸಾಮ್ಸ್ ಡೇಟ್ ಇನ್ಫಾರ್ಮೇಶನ್ ಕೊಡ್ತಾರೆ. ನೆಕ್ಸ್ಟ್ ನಿಮ್ಗೆ ಈವೆಂಟ್ಗಳು ಏನಾಗುತ್ತೆ ನೋಡ್ಬೇಕಾದ್ರೆ ವ್ಯೂ ಈವೆಂಟ್ಸ್, ರ್ಯಾಲಿ ದಟ್ ಇಸ್ ವಿವೇಕಾನಂದ ಕಾಲೇಜ್ ರ್ಯಾಲಿ ಅದ, ಎಂದ 22nd ಡೇಟ್ ರ್ಯಾಲಿ ಅದ. ಸೊ ಇವು ಇನ್ಫಾರ್ಮೇಶನ್ಸ್ ಅಂತಂದ್ರೆ ನೀವು ಇದ್ರೊಳಗೆ ವ್ಯೂ ಮಾಡ್ಕೋಬೋದು. ಈ ರೀತಿಯೊಳಗೆ ಒಂದು ಕಾಲೇಜ್ನ ನಡೆಯುವಂಥ ಇನ್ಫಾರ್ಮೇಶನ್ನ ಯೂಸರ್ಗೆ ಕೊಡ್ಲಿಕ್ಕೆ ನಾವು ಈ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಒಂದು ಅಡ್ಮಿನಿಸ್ಟ್ರೇಟರ್ ಇರ್ತಾನೆ, ಆಪರೇಟರ್ಗೆ ಆ್ಯಡ್ ಮಾಡ್ತಾನೆ, ಉಳಿದವರೆಲ್ಲ ನೋಡ್ಬೋದು, ಡಿಲೀಟ್ ಮಾಡ್ಬೋದು. ಆಪರೇಟರ್ ಲಾಗಿನ್ ಆಗಿ ಇವೆಲ್ಲ ಎಂಟ್ರಿ ಮಾಡ್ತಾನೆ. ಸ್ಟೂಡೆಂಟ್ಸ್ಗಳು ಏನಂದ್ರೆ ಫಸ್ಟ್ ಹೊರಗೆ ಈ ಇನ್ಫಾರ್ಮೇಶನ್ಗಳು ವ್ಯೂ ಮಾಡ್ತೀವಿ. ಇದು ಇಷ್ಟು ರನ್ ಮಾಡಿ ತೋರಿಸ್ಬೇಕು. ಇಲ್ಲಿ ಮೇನ್ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಅವನ ID ಪಾಸ್ವರ್ಡ್ ಫಿಕ್ಸ್ ಇರ್ತದೆ, admin@gmail.com, ಪಾಸ್ವರ್ಡ್ admin123. ಅದು ಮರ್ತಿ ಅಂದ್ರೆ ಪೂರ್ತಿ ಪ್ರಾಜೆಕ್ಟೇ ಮರ್ತೋಗ್ತೀವಿ, ಆಯ್ತಾ? ಅದಕ್ಕೆ ಅದು ಮೇನ್ ಮರಿಬಾರ್ದು. ಅರ್ಥ ಆಗ್ಯದ? ಓಕೆ, ನಂಗೆ ಸಂಜೆಗೆ ಪಿಂಗ್ ಮಾಡು.